ಹಲೋ, ನಮಸ್ಕಾರ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಭಾಳ ದಿನ ಆಯಿತು, ಈ ಥರ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಈಗ ವಿಷಯ ಏನೆಂದರೆ, ಅಮ್ಮನ ಒಂದು ಸನ್ನಿಧಾನ ತೋರಿಸ್ಬೇಕು ಅಂತ ಭಾಳ ದಿನಗಳಿಂದ ಅನ್ನಿಸ್ತಾ ಇತ್ತು. ನನ್ನ ಯೂಟ್ಯೂಬ್ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದೇ ಥರ ಬೆಳೆಸ್ತಾ ಇದ್ದೀರಾ, ಹರಿಸ್ತಾ ಇದ್ದೀರಾ, ಮುಂದಕ್ಕೂ ಇದೇ ಥರ ಬೆಳೆಸಿ ಅನ್ನೋದೇ ನಮ್ಮ ಆಸೆ. ಇವಾಗ ಒಂದು ಆ ಕ್ಷೇತ್ರಕ್ಕೆ ಹೋಗೋಣ. ಆ ಕ್ಷೇತ್ರ ತೋರಿಸೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ತಪ್ಪಿದ್ದಲ್ಲಿ ಕಮೆಂಟ್ಸ್ ಕೂಡ ಮಾಡಿ. ಓಕೆನಾ ಸ್ನೇಹಿತರೆ? ಹೋಗ್ತಾ ಇದ್ದೀನಿ ಆ ಸನ್ನಿಧಾನಕ್ಕೆ, ಅಮ್ಮನ ಸನ್ನಿಧಾನ. ಅದು ಏನು ಹೆಸರು, ಎಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮಗೆ ನಾನು ವಿಡಿಯೋ ಮುಖಾಂತರವಾಗಿ ತಿಳಿಸ್ತಾ ಹೋಗ್ತೀನಿ. ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅವತ್ತಿಂದ ಇವತ್ತಿನವರೆಗೆ. ವ್ಯೂವರ್ಸ್ ಕೂಡ ಆಗ್ತಾ ಇದ್ದಾರೆ. ಅದೇ ಥರ ಬೆಳೆಸಿ ಅರಸಿ ಎಂಬುದೇ ನನ್ನ ಆಸೆ. ಇದು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಆ ಸನ್ನಿಧಾನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಫ್ಯಾಮಿಲಿ ಎಲ್ಲ ಬರ್ಬೋದು ಆರಾಮಾಗಿ. ಅಮ್ಮನ ಸನ್ನಿಧಾನಕ್ಕೆ ಬಂದು ನಮಸ್ಕಾರ ಮಾಡಿಕೊಂಡು ಅಮ್ಮನ ಸನ್ನಿಧಾನಕ್ಕೆ ಬಂದರೆ ನಿಮಗೆ ಇಷ್ಟಾರ್ಥ ಕೋರಿಕೆಗಳೆಲ್ಲವೂ ಒಳ್ಳೆಯದಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬೆಂಗಳೂರು ನಗರದಲ್ಲಿ ಇರುವಂಥ ಅಮ್ಮನ ಸನ್ನಿಧಾನ. ಬೆಂಗಳೂರು ಭಾಗ, ಬೆಂಗಳೂರು ನಗರ ಅಂದರೆ ಸ್ವಚ್ಛತೆಗೆ ಇನ್ನೊಂದು ಹೆಸರೇ ಬೆಂಗಳೂರು. ಪರಿಸರ ನಾಡು, ಪರಿಸರ ಒಂದು ಇರುವಂಥ ಜಾಗ ಅಂದರೆ ಇದು ಬಂದ್ಬಿಟ್ಟು ಬೆಂಗಳೂರು. ತುಂಬ ಜನ ಔಟ್ಸೈಡ್ ಎಲ್ಲ ತುಂಬ ಜನ ಇಷ್ಟಪಡೋದೇ ಬೆಂಗಳೂರು ವೆದರ್. ಇಲ್ಲಿರುವಂಥ ಗಾಳಿ, ಇಲ್ಲಿರುವಂಥ ನೀರು, ಇಲ್ಲಿರುವಂಥ ಪ್ರಕೃತಿನ ಸವಿಬೇಕಾದ್ರೆ ಪೂರ್ವಾರ್ಜಿತ ಪುಣ್ಯಗಳು ಮಾಡಿರಬೇಕು. ಆ ಥರ ಅಮ್ಮನ ಸನ್ನಿಧಾನ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಕೆಲವೇ ನಿಮಿಷಗಳಲ್ಲಿ ಅಮ್ಮನ ದರ್ಶನ, ಕೆಲವೇ ಸೆಕೆಂಡ್ಗಳಲ್ಲಿ ಬಂದೇ ಅನ್ನಿಸ್ತಾ ಇದೆ. ಯಾರು ಆರನ್ನು ಕೂಡ ಹೊಡಿತಾರೆ, ಏನು ಮಾಡಲಿಕ್ಕಾಗಲ್ಲ. ಒಂದು ಕೈಯಲ್ಲಿ ಗಾಡಿ ಓಡಿಸ್ತಾ ಇದ್ದೀನಲ್ವ. ಈ ಮರ ನೋಡಿ ಸ್ನೇಹಿತರೆ, ಇಲ್ಲಿ ಅಮ್ಮನ ಕ್ಷೇತ್ರ ಇರೋದು. ಅಮ್ಮನ ಸನ್ನಿಧಾನ ತಾಯಿಯ ಹೆಸರು ಹಳೆ ಕೋಟೆ ಮಾರಮ್ಮ ಅಂತ ದೇವಸ್ಥಾನದ ಹೆಸರು. ನೋಡಿ ಮರ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ. ಹಳೆ ಕೋಟೆ ಮಾರಮ್ಮ ದೇವಿ ದೇವಸ್ಥಾನ, ವಿರೂಪಾಕ್ಷಪುರ, ಕೊಡಗಳ್ಳಿ ಗೇಟ್. ಕೊಡಗಳ್ಳಿ ಅಂತ ಬರುತ್ತೆ, ಕೊಡಗಳ್ಳಿ ಗೇಟ್ ಅಂತ ಇದು ಪ್ರಖ್ಯಾತಿ ಪಡೆದಿರುತ್ತೆ. ತುಂಬ ಚೆನ್ನಾಗಿದೆ ಸನ್ನಿಧಾನ. ಬನ್ನಿ ಒಳಗಡೆ ಹೋಗೋಣ, ಅಮ್ಮನ ದರ್ಶನ ಪಡೆಯೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಸೆ ಕೂಡ. ನೋಡಿ ಹೋಗ್ತಾ ಇದ್ದ ತಕ್ಷಣ ಗಂಟೆ ಅನ್ನೋದು ಅಮ್ಮನ ಸ್ವಾಗತ ಕೂಡ ಆಯ್ತಿದೆ ನಮಗೆ. ಪಾದರಕ್ಷೆ ಜಾಗ ದೇವಿ. ದೇವಿ ಎಲ್ಲರನ್ನೂ ಕಾಪಾಡುತ್ತಾಯಿ. ಮಾರಮ್ಮದಲ್ಲಿ ನೋಡ್ತಾ ಇದ್ರಲ್ಲ.
ಪ್ರದಕ್ಷಿಣೆ ಕೂಡ ಬರೋಣ. ಅಮ್ಮನ ದರ್ಶನ ಪಡೆದ ನಾವುಗಳು ನೀವುಗಳು ಎಲ್ಲರೂ ಧನ್ಯ. ಅನ್ನಪೂರ್ಣೇಶ್ವರಿ ಬಲಿಯೆಲ್ಲ ಕೊಡಬಾರ್ದು ಅಂತ ಹಾಕಿದ್ದಾರೆ. ನೀವು ಕೂಡ ಒಮ್ಮೆ ಬಂದು ಭೇಟಿ ಕೊಡಿ. ಅಮ್ಮನ ಸನ್ನಿಧಾನ, ಅಮ್ಮನ ಆಶೀರ್ವಾದ ತುಂಬ ಸ್ವಚ್ಛತೆ, ಅಮ್ಮನ ಆಶೀರ್ವಾದ ಕೂಡ ಇದೆ. ಯಾವುದೇ ಸ್ವಾರ್ಥವಿಲ್ಲದಿರುವಂಥ ಅಮ್ಮನ ಅನುಗ್ರಹ. ವೀರಗಲ್ಲು ಅಂತ ಕೂಡ ಒಂದು ಈಗಲೂ ಕೂಡ ಆಗ್ತಾರೆ. ಇಲ್ಲಿ ಏನೇ ಕಷ್ಟ ಇದ್ದರೂ ಅಮ್ಮನಿಗೆ ಬೀಗ ಎಲ್ಲ ಹಾಕಿ ಅರಕೆಯನ್ನು ಹೊತ್ಕೊಂಡು ಹೋಗ್ತಾರೆ. ಅದಕ್ಕೆ ನಮಸ್ಕಾರ ಮಾಡಬಹುದು ಅಂತ ಕೂಡ ಇಲ್ಲಿರೋ ಮುತ್ತೈದೆಯರು ಬಂದು ಅಮ್ಮನ ಪೂಜೆಗೆ ಪಾತ್ರರಾಗ್ತಾರೆ. ಇಲ್ಲಿ ತುಂಬ ಒಳ್ಳೆಯ ಸನ್ನಿಧಾನ.